ತಹಶೀಲ್ದಾರ್ ಕಚೇರಿಗೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹೌದು, ಕಚೇರಿಯ ಆವರಣದ ಮರಕ್ಕೆ ಕರಿ ಗೊಂಬೆಯೊಂದನ್ನ ಕಟ್ಟಿದ್ದಾರಂತೆ. 1 ಅಡಿ ಉದ್ದದ ಕಪ್ಪು ಗೊಂಬೆ ನೇತಾಡ್ತಾ ಇರೋ ದೃಶ್ಯ. ಕಪ್ಪು ಗೊಂಬೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಬೆಳಗಾವಿ ಜನತೆ. ಅಲ್ಲಿ ಓಡಾಡುವಂತಹವರು, ತಹಶೀಲ್ದಾರ್ ಆಫೀಸಿಗೆ ಬರುವಂತಹವರು. ಸ್ವಾಮಿ ವಿವೇಕಾನಂದ ಮಾರ್ಗದ ಕಟ್ಟಡದ ಬಳಿ ನಡೆದಿರೋ ಘಟನೆ ಇದು. ಸಾರ್ವಜನಿಕರಲ್ಲಿ ಭಯ ಸೃಷ್ಟಿಸಿದೆ. ಈ ಕಚೇರಿ ಎಡಭಾಗದಲ್ಲಿ ವಾಹನ ನಿಲುಗಡೆ ಶೆಡ್ ಇದೆ. ಮರವೊಂದರಲ್ಲಿ ಸುಮಾರು 1 ಅಡಿ ಉದ್ದದ ಕಪ್ಪು ಗೊಂಬೆ ನೇತಾಡ್ತಾ ಇರೋದು ಕಂಡು ಬಂದಿದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಟ್ಟ ರೀತಿಯ ಒಂದು ಚಿಕ್ಕ ಟೆಡ್ಡಿ ಬೇರ್ನಂತೆ ಕಾಣಿಸ್ತಾ ಇದೆ. ಗೊಂಬೆ ಬಾಯಲ್ಲಿ ಜೋಡು ಹಲ್ಲುಗಳನ್ನು ಕೂಡ ಸೇರಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂಥರ ಚಿಕ್ಕ ಮಕ್ಕಳು ನೋಡಿದ್ರೆ ಇದು ಭಯಾನೇ ಪಡ್ತಾರೆ. ಅಷ್ಟರ ಮಟ್ಟಿಗೆ ಭಯಾನಕವಾಗಿ ಈ ಗೊಂಬೆಯನ್ನ ಮಾಡಿ ಅದಕ್ಕೇನೋ ಒಂದು ಸರ ಹಾಕಿ ಆಮೇಲೆ ಮರದಿಂದ ಜೋತ್ ಬೀಳಿಸಿದ್ದಾರೆ. ಆಯ್ತಾ, ಜನ ನೋಡಿ ಬೆಚ್ಚಿ ಬೀಳಲಿ ಅಂತ ಬೇಕು ಅಂತ ಮಾಡಿದ್ರು ಅಥವಾ ನಿಜಕ್ಕೂ ಅಮಾಚಾರ ಮಾಡಿದ್ದಾರೋ ಇದನ್ನ ನೋಡಬೇಕಾಗತ್ತೆ. ಗೊಂಬೆ ಬಾಯಲ್ಲಿ ಜೋಡು ಹಲ್ಲುಗಳನ್ನು ಅಳವಡಿಸಿದ್ದಾರೆ. ನೋಡಿದವರು ಒಂದು ಕ್ಷಣ ಬೆಚ್ಚಿ ಬೀಳೋದಂತೂ ಖಂಡಿತ. ಅಮಾವಾಸ್ಯೆ ಇರೋದ್ರಿಂದ ಯಾರೋ ಮೂಢನಂಬಿಕೆಯಿಂದ ಈ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ನಡೀತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಬಾಳಪ್ಪ, ನಿಜಕ್ಕೂ ಅಮಾಚಾರ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಾಗ್ತಿದೆಯಾ ಅಥವಾ ಬೇಕು ಅಂತ ಕಿಡಿಗೇಡಿಗಳು ಹೆದರ್ಸಕ್ಕೆ ಅಂತ ಹಿಂಗೆ ಮಾಡಿದ್ದಾರಾ? ಡೀಟೇಲ್ಸ್ ನೋಡೋದಾದ್ರೆ ಸ್ವಲ್ಪ ಏನೊಂದು ಬೆಳಗಾವಿ ಜಿಲ್ಲೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮರಕ್ಕೆ ಏನೊಂದು ಗೊಂಬೆಯನ್ನು ಕಟ್ಟಿದ್ದಾರೆ. ಅದು ವಾಮಾಚಾರ ಮಾಡಿ ಕಟ್ಟಿದ್ದಾರೆ ಅಂತ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಮಾವಾಸ್ಯೆ ಇರೋದ್ರಿಂದ ವಾಮಾಚಾರ ಮಾಡಿ ಗೊಂಬೆಯನ್ನು ಕಟ್ಟಿದ್ದಾರೆ. ಏನು ಅಲ್ಲಿ ಸಾರ್ವಜನಿಕರು ಏನು ಒಂದು ಭಯಭೀತ ವಾತಾವರಣವಾಗಿದೆ ಗೊಂಬೆ ನೋಡಿ. ಯಾಕೆ ಗೊಂಬೆ ಮರಕ್ಕೆ ತೂಗಾಡೋದನ್ನು ನೋಡಿ ಅಲ್ಲಿ ಸಾರ್ವಜನಿಕರು ಭಯನೂ ಪಟ್ಟಿದ್ದಾರೆ. ಕೆಲವೊಂದು ಜನರಿಗೆ ಆಶ್ಚರ್ಯ ಕೂಡ ಆಗಿದೆ. ಯಾಕಂದ್ರೆ ಅಮಾವಾಸ್ಯೆ ಇರೋದ್ರ ವಾಮಾಚಾರಕ್ಕೆ ಒಳಪಟ್ಟು ಏನು ಗೊಂಬೆ ಈ ತರ ಕಟ್ಟಿದ್ದಾರೆ. 1 ಫೂಟದ ಗೊಂಬೆಯನ್ನು ಏನು ಅದಕ್ಕೆ ಒಂದು ಬಟ್ಟೆಯನ್ನು ತೊಡಿಸಿ ಏನು ಕರಿ ಗೊಂಬೆಯನ್ನು ಕಟ್ಟಿದ್ದಾರೆ. ಇದಕ್ಕೂ ನಿಜಕ್ಕೂ ಏನುದು ಎಲ್ಲರಲ್ಲಿ ಒಂದು ಆತಂಕನೂ ಮೂಡಿಸಿದೆ. ಯಾಕಂದ್ರೆ ತಹಶೀಲ್ದಾರ್ ಕಟ್ಟಡ ಆವರಣದಲ್ಲಿ ಏನು ಬುಡ ಆಫೀಸ್ ಇದೆ, ಹಳೆ ಬುಡ ಆಫೀಸ್ ಪಾರ್ಕಿಂಗ್ ಈ ತರ ಒಂದು ಮರ ಇದೆ. ಮರಕ್ಕೆ ಈ ಗೊಂಬೆಯನ್ನು ಕಟ್ಟಿ ಏನು ಒಂದು ವಾಮಾಚಾರ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ವಾಮಾಚಾರಕ್ಕೆ ತನಿಖೆಯನ್ನು ನಡೆಸಿದ್ದಾರೆ. ಯಾರು ಕಟ್ಟಿದ್ದಾರೆ ಅಂತ CC ಕ್ಯಾಮ್ರಾಗಳು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೂ ಯಾವುದೇ ತಿಳಿದು ಬಂದಿಲ್ಲ. ಸ್ವಲ್ಪ ಓಕೆ, ಧನ್ಯವಾದ ಬಾಳಪ್ಪ ಡೀಟೇಲ್ಸ್ಗಾಗಿ. ನೋಡಿ, ಈ ಒಂದು ಗೊಂಬೆಯನ್ನು ಕಟ್ಟಿ ಹೋಗಿದ್ದಾರೆ ಮರಕ್ಕೆ. ತಹಶೀಲ್ದಾರ್ ಕಚೇರಿ ಹತ್ರ ಕಟ್ಟಿರೋದು ಅಥವಾ ಕಚೇರಿಗೆ ಮಾಡಿದ್ರು ಅಥವಾ ಬೇರೆ ಯಾರಿಗೋ ಮಾಡಿದ್ರು ಅಥವಾ ಇದು ಮೂಢನಂಬಿಕೆ ಅನ್ನೋದನ್ನು ಹೊರತಾಗಿ ಯಾರೋ ಬೇಕು ಅಂತ ಅಲ್ಲಿ ಹೋಗಿ ಬರೋ ಜನರನ್ನ ಹೆದರಿಸೋದಕ್ಕೆ ಅಂತ ಒಂದಷ್ಟು ಜನ ಕಿಡಿಗೇಡಿಗಳ ಕೃತ್ಯನ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಜನ ಮಾತ್ರ ಹೆದರ್ಕೊಂಡಿದ್ದಾರೆ. ಅಲ್ಲಿ ನೋಡಿದವರು, ಸಡನ್ನಾಗಿ ನೋಡಿದಂಥವ್ರು, ಸಾಯಂಕಾಲದ ಹೊತ್ತು ನೋಡಿದಂಥವ್ರು. ಸೊ ರಾತ್ರಿ ಸಂಜೆ ಕತ್ಲಾಗಿರುತ್ತೆ, ಕಾಣಿಸಲ್ಲ ಅನ್ನಂಗಿಲ್ಲ. ಸೊ ಕೆಲವರಿಗೆ ಲೈಟ್ ಬಿಟ್ಟಾಗ ಓಡಾಡ್ತಾ ಇರೋ ಸಂದರ್ಭದಲ್ಲಿ ವೆಹಿಕಲ್ಗಳ ಪಾಸ್ ಆಗೋ ಸಂದರ್ಭದಲ್ಲಿ ಭಯ ಬಿದ್ದರೂ ಬೀಳ್ಬೋದು. ಹಾಗಾಗಿ ಯಾರು ಮಾಡಿದ್ದಾರೆ ಏನು ಎತ್ತ ಅನ್ನೋದನ್ನ ನೋಡೋದಕ್ಕಿಂತ ಜೊತೆಗೆ ಇದನ್ನ ಆದಷ್ಟು ಬೇಗ ತೆರವುಗೊಳಿಸೋದು ಕೂಡ ಅಷ್ಟೇ ಉತ್ತಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.